ನಮಸ್ಕಾರ. ಕಲಿಯೋಣಗೆ ಸ್ವಾಗತ. Define a function which takes two objects representing complex numbers and return new complex number with the addition of two complex numbers. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವೊಂದು ಫಂಕ್ಷನ್ ಡಿಫೈನ್ ಮಾಡ್ಬೇಕಂತೆ ವಿಚ್ ಟೇಕ್ಸ್ ಟೂ ಆಬ್ಜೆಕ್ಟ್ಸ್, ಎರಡು ಆಬ್ಜೆಕ್ಟ್ ಅದು ತಗೊಳುತ್ತೆ, ಅದು ಕಾಂಪ್ಲೆಕ್ಸ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಇಟ್ ರಿಟರ್ನ್ಸ್ ಎ ನ್ಯೂ ಕಾಂಪ್ಲೆಕ್ಸ್ ನಂಬರ್ನ ಅದು ಕ್ರಿಯೇಟ್ ಮಾಡಬೇಕು ಇನ್ ಅಡಿಷನ್ ಟು ಎಕ್ಸಿಸ್ಟಿಂಗ್ ಕಾಂಪ್ಲೆಕ್ಸ್ ನಂಬರ್ಸ್. ಇದನ್ನ ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ರಿಯಲ್ ಪಾರ್ಟ್, ಒಂದು ಇಮ್ಯಾಜಿನರಿ ಪಾರ್ಟ್. ಓಕೆ, ಒನ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ನ ನೀವು ಟೂ ಬ್ರಾಕೆಟ್ಸ್ ಎಲ್ಲ ಪಾರ್ಟ್ 2 + 3i ಅಂತ ಇಟ್ಕೊಳ್ಳಿ. ಇದು 2 ಅನ್ನೋದು ರಿಯಲ್ ಪಾರ್ಟ್ ಆಗುತ್ತೆ, 3i ಅಲ್ಲಿ ಅದು ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಸಿಮಿಲರ್ ಆಗಿ 1 + 4i, ದಿಸ್ ಇಸ್ ಸೆಕೆಂಡ್ ನಂಬರ್, ಸೆಕೆಂಡ್ ಕಾಂಪ್ಲೆಕ್ಸ್ ನಂಬರ್. ಥರ್ಡ್ ಕಾಂಪ್ಲೆಕ್ಸ್ ನಂಬರು 5 - 2i. ಈ ತರ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ಅನ್ಕೊಳ್ಳಿ. ಇವರು ಆಮೇಲೆ ಇನ್ನೊಂದು ಕ್ಲೀನ್ ಕೊಡಿ ನೋಡಿ. ಡೆವಲಪ್ ಎ ಪ್ರೋಗ್ರಾಮ್ ಟು ರೀಡ್ n ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕಂಪ್ಯೂಟ್ ದ ಅಡಿಷನ್ ಆಫ್ n ಕಾಂಪ್ಲೆಕ್ಸ್ ನಂಬರ್ಸ್. n ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಮಿನಿಮಮ್ 2 ಗಿಂತ ಜಾಸ್ತಿ ಇರಲೇಬೇಕು, ಯಾಕಂದ್ರೆ ಅಡಿಷನ್ ಆಗಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು 3 ಕಾಂಪ್ಲೆಕ್ಸ್ ನಂಬರ್ ತೊಗೊಂಡಿದ್ದೀನಿ. ನನ್ನ ಆಬ್ಜೆಕ್ಟಿವ್ ಏನು ಅಂದ್ರೆ, ಒಂದು ಕ್ಲಾಸ್ನ ಡೆವಲಪ್ ಮಾಡಬೇಕು. ಅದು ಯಾವ ತರ ಇರುತ್ತೆ ಅಂದ್ರೆ, ಎರಡು ಪಾರ್ಟ್ನು ಅದು ಕ್ಯಾಪ್ಚರ್ ಮಾಡಬೇಕು, ಒಂದು ರಿಯಲ್ ಪಾರ್ಟ್ನು ಕ್ಯಾಪ್ಚರ್ ಮಾಡಬೇಕು, ಇಮ್ಯಾಜಿನರಿ ಪಾರ್ಟ್ನು ಕ್ಯಾಪ್ಚರ್ ಮಾಡಬೇಕು. ಜೊತೆಗೆ ಅದರಲ್ಲಿ ಒಂದು ಮೆಥಡ್ ಇರಬೇಕು ವಿಚ್ ರಿಟರ್ನ್ಸ್ ನ್ಯೂ ಕಾಂಪ್ಲೆಕ್ಸ್ ನಂಬರ್, ಅಂದ್ರೆ ಒಂದು ಅಡಿಷನ್ ಮೆಥಡ್ ಇರಬೇಕು ವಿಚ್ ಆಡ್ಸ್ ದ ನ್ಯೂ ಕಾಂಪ್ಲೆಕ್ಸ್ ನಂಬರ್ ವಿತ್ ಇಟ್ಸ್ ಇನಿಷಿಯಲೈಸೇಷನ್ ಅಂಡ್ ಇಟ್ ರಿಟರ್ನ್ಸ್ ಇಟ್ ಅನ್ನೋ ತರ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಇದು ಐಟರೇಟಿವ್ ವೇಲಿ ಇವಾಗ 3 ಇದ್ರೆ ಒಂದಾದ್ಮೇಲೆ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. 5 ಇದ್ರೆ ಸಿಂಗ್ಲರ್, 50 ಇದ್ರೂ ಅಷ್ಟೇ ಇದೇ ತರ ಆಡ್ ಆಗ್ತಾ ಹೋಗುತ್ತೆ. ಸೊ ಒಂದು ಮೆಥಡ್, ಒಂದು ಕ್ಲಾಸ್ ಬರೆದು ಅದನ್ನ ಇನ್ವೋಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬರೆಯೋಕೆ ಶುರು ಮಾಡೋಣ. ಕ್ಲಾಸ್ನ ಬರೆಯೋದಕ್ಕೆ ಸಿಂಟ್ಯಾಕ್ಸ್ ಗೊತ್ತೇ ಗೊತ್ತು ನಮಗೆ. ಕ್ಲಾಸ್ ಅಂತ ಬರೆದು ಹೆಸರು ಏನು ಅಂತ ಕೊಡ್ತೀರಾ, ಕಾಂಪ್ಲೆಕ್ಸ್ ಕೊಟ್ಟೆ. ಇಲ್ಲಿ ನಾನು ಕೆಲವೊಂದು ಮೆಥಡ್ಸ್ ನ ಇನಿಷಿಯಲೈಸ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಇಲ್ಲಿ ಮೆಥಡ್ಸ್ ಯಾವ್ದಾದನ್ನ ಇನಿಷಿಯಲೈಸ್ ಮಾಡೋಣ. ಫಸ್ಟ್ ಇನಿಟ್ ಮೆಥಡ್ ನೇ ಮಾಡ್ಕೊಳ್ಳೋಣ. ಇನಿಟ್, ಇದೆಲ್ಲ ಮ್ಯಾಜಿಕ್ ಮೆಥಡ್ಸ್ ಅಲ್ವಾ. ಇನಿಟ್ ಮಾಡಿ, ಇಲ್ಲಿ ಸೆಲ್ಫ್ ಕಾಮ, ಇಲ್ಲಿ ಎರಡು ಆಬ್ಜೆಕ್ಟ್, ಎರಡು ವೇರಿಯಬಲ್ ನನಗೆ ಬೇಕಾಗುತ್ತೆ, ಒಂದು ರಿಯಲ್ ಮತ್ತೆ ಇನ್ನೊಂದು ಇಮ್ಯಾಜಿನರಿ. ಎರಡೂ ಐ ವಿಲ್ ಇನಿಷಿಯಲೈಸ್ ಇಟ್ಟು 0 ಟು ಸ್ಟಾರ್ಟ್ ವಿತ್. ಏನು ಕಳಿಸಿಲ್ಲ ಅಂದ್ರೆ 0 ಇರುತ್ತೆ ಅಂತ. ಸೆಲ್ಫ್ ಡಾಟ್ ರಿಯಲ್ ಇಸ್ ಈಕ್ವಲ್ ಟು ಅವ್ರು ಏನು ಪಾಸ್ ಮಾಡಿರ್ತಾರೆ, ರಿಯಲ್ ಆಬ್ಜೆಕ್ಟ್ ಆಗುತ್ತೆ. ಸಿಮಿಲರ್ಲಿ ಸೆಲ್ಫ್ ಡಾಟ್ ಇಮ್ಯಾಜಿನರಿ, ವೆನೆವರ್ ಯು ಆರ್ ಕ್ರಿಯೇಟಿಂಗ್ ಅನ್ ಆಬ್ಜೆಕ್ಟ್ ಆಫ್ ದಿಸ್ ಕ್ಲಾಸ್, ಅವಾಗ ಇದು ಇನಿಷಿಯಲೈಸ್ ಆಗುತ್ತೆ ಅಂತ, ಇಮ್ಯಾಜಿನರಿ. ಓಕೆನಾ, ಇದು ಇನಿಟ್ ಮೆಥಡ್ ಆಯ್ತು. ಸಿಮಿಲರ್ ಆಗಿ ಅವ್ರು ಹೇಳ್ತಾ ಇರೋದು ಆಡ್ ಮಾಡಕ್ಕೆ ಒಂದು ಮೆಥಡ್ ಮಾಡು ವಿಚ್ ಆಡ್ಸ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಾನು ಮಾಡ್ಬೇಕಂತ ಆಡ್ ಸೆಲ್ಫ್ ಅಂದ್ರೆ ಇವಾಗಿರುವಂತ ಆಬ್ಜೆಕ್ಟ್ ಮತ್ತೆ ಇನ್ನೊಂದು ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ನ ಪಾಸ್ ಮಾಡಿದ್ರೆ ಬರುವಂತ ಆಬ್ಜೆಕ್ಟ್, ಇವೆರಡನ್ನು ನಾನು ತಗೋಬೇಕು, ಇಲ್ಲಿ ಸ್ಪೇಸ್ ಕೊಡಬೇಕು. ಸೊ ಈ ಕ್ಲಾಸ್ ನಾನು ಬರೀತಾ ಇರೋದು ಇವಾಗ. ಓಕೆನಾ, ಇಲ್ಲಿ ನಾನು ಏನ್ ಮಾಡ್ತೀನಿ, ಎರಡು ಪಾರ್ಟ್ ನ ಸಪರೇಟ್ ಆಗಿ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಇಫ್ ಇಟ್ ಈಸ್ ಅನ್ ಇನ್ಸ್ಟೆನ್ಸ್, ಇದು ಫಸ್ಟ್ ಇನ್ಸ್ಟೆನ್ಸ್ ಇಲ್ವಾ ಅಂತ ಚೆಕ್ ಮಾಡೋಣ. ಯಾವುದು ಅದರ ಅವ್ರು ಪಾಸ್ ಮಾಡಿರೋದು, ಕಾಂಪ್ಲೆಕ್ಸ್ ಆಬ್ವಿಯಸ್ಲಿ ಕ್ಲಾಸ್ ಇದ್ದೇ ಇರುತ್ತೆ. ನಾವು ಐ ನೀಡ್ ಟು ಆಡ್ ಅಂಡ್ ರಿಟರ್ನ್. ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು, ಅಥವಾ ಅದನ್ನ ಇನಿಷಿಯಲೈಸ್ ಮಾಡಿ ವೇರಿಯಬಲ್ ತಗೊಂಡು ಮಾಡೋದು. ಐ ಜಸ್ಟ್ ಡೂ ಇಟ್ ಡೈರೆಕ್ಟ್ಲಿ. ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ನ ರಿಟರ್ನ್ ಮಾಡಬೇಕು. ಸೊ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಅಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ರಿಯಲ್, ಒಂದು ಇಮ್ಯಾಜಿನರಿ ಅಲ್ವಾ. ಫಸ್ಟ್ ಸೆಲ್ಫ್ ಅಲ್ಲಿ ಬಂದಿರುವಂತ ರಿಯಲ್ ನ ಐ ವಿಲ್ ಆಡ್ ಇಟ್ ಟು ಅದರ್, ಅಂದ್ರೆ ನ್ಯೂ ಆಬ್ಜೆಕ್ಟ್ ಅಲ್ಲಿ ಬಂದಿರುವಂತ ರಿಯಲ್ ಕಾಮ. ಸೆಕೆಂಡ್ ಇವಾಗ ಸೆಲ್ಫ್ ಡಾಟ್ ಇಮ್ಯಾಜಿನರಿ ಪ್ಲಸ್ ಅದರ್ ಡಾಟ್ ಇಮ್ಯಾಜಿನರಿ. ಯಾಕಂದ್ರೆ ಒಂದೊಂದೇ ಆಡ್ ಮಾಡ್ತಾ ಇರ್ತೀನಿ. ನಾವು 30 ಕೊಡ್ಲಿ, ನಾನು ಒಂದು ಟೈಮ್ಗೆ ಆಡ್ ಮಾಡೋಕ್ಕಾದ್ರೆ ಎರಡು ವೇರಿಯಬಲ್ ಅಂತ ಅರ್ಥ ಮಾಡ್ಕೊಳ್ಳಿ, ಅವಾಗ ಸಿಂಪಲ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್. ಇಫ್ ಇನ್ಸ್ಟೆನ್ಸ್ ಆದ್ರೆ ಆಡ್ ಮಾಡ್ತೀನಿ, ಎಲ್ಸ್ ಒಂದು ಎರರ್ನ ಥ್ರೋ ಮಾಡ್ತೀನಿ. ರೈಸ್ ಎನಿ ಎರರ್, ಅಥವಾ ಇದು ವ್ಯಾಲ್ಯೂಲಿ ತಪ್ಪಾಗಿರೋದ್ರಿಂದ ವ್ಯಾಲ್ಯೂ ಎರರ್ ಅಂತಾನೆ ಮಾಡಿ. ಐ ವಿಲ್ ಟೆಲ್ ಆಪರೆಂಡ್ ಮಸ್ಟ್ ಬಿ ಆಫ್ ಟೈಪ್ ಕಾಂಪ್ಲೆಕ್ಸ್. ಆಪರೆಂಡ್ ಮಸ್ಟ್ ಬಿ ಆಫ್ ಟೈಪ್ ಕಾಂಪ್ಲೆಕ್ಸ್ ಅಂದ್ರೆ ನೀವು ಪಾಸ್ ಮಾಡುವಂಥದ್ದು ಕಾಂಪ್ಲೆಕ್ಸ್ ಆಬ್ಜೆಕ್ಟ್ ಟೈಪೇ ಆಗಿರಬೇಕು ಅಂತ. ನೆಕ್ಸ್ಟ್ ಇದು ಅಡಿಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟ್ರಿಂಗ್ ಫಂಕ್ಷನ್ ಒಂದು ಮಾಡೋಣ. ಅಟ್ ದ ಎಂಡ್ ಆಫ್ ದ ಡೇ ವಿ ನೀಡ್ ಎ ಸ್ಟ್ರಿಂಗ್ ಫಂಕ್ಷನ್ ಸೊ ದಟ್ ಆ ಕಾಂಪ್ಲೆಕ್ಸ್ ನಂಬರ್ ರೆಪ್ರೆಸೆಂಟೇಷನ್ ಕರೆಕ್ಟ್ ಆಗಿರುತ್ತೆ ಅಂತ. ರೆಪ್ರೆಸೆಂಟೇಷನ್ ಅಂದ್ರೆ ಇಲ್ಲಿ ಕೊಡಿ ನೋಡಿ, 2 + 3i, 1 + 4i, 5 - 2i, ಈ ತರದಕ್ಕೆ. ಸೊ ರಿಟರ್ನ್ ಸ್ಟ್ರಿಂಗ್ str ಫಂಕ್ಷನ್ ಅಂತ ಡಿಫೈನ್ ಮಾಡ್ಕೊಂಡು ಸೆಲ್ಫ್ ಆಲ್ರೆಡಿ ತಗೊಂಡಿತ್ತು ಅದು. ಇಲ್ಲಿ ರಿಟರ್ನ್ ಎಫ್ ಸ್ಟ್ರಿಂಗ್ ಯೂಸ್ ಮಾಡಿ ಸೆಲ್ಫ್ ಡಾಟ್ ರಿಯಲ್ ಪ್ಲಸ್ ಸೆಲ್ಫ್ ಡಾಟ್ ಇಮ್ಯಾಜಿನರಿ. ಇದಾದ್ಮೇಲೆ ಐ ನೋಡಿ, ಇಲ್ಲಿ ಕೊಟ್ಟಿನ ಸ್ಮಾಲ್ ಐ, ಇಲ್ಲಿ ಕೊಟ್ಟಿನಲ್ಲ 2 ರಿಯಲ್ ಇದೆ, 2 ಬರುತ್ತೆ, 3 ಇಮ್ಯಾಜಿನರಿ ಇರುತ್ತೆ, ಅದು ಐ ಅನ್ನೋದು ನಾನು ಸಪ್ರೇಟ್ ಆಗಿ ಆಡ್ ಮಾಡ್ತೀನಿ. ಇದು ಕ್ಲಾಸ್ನ ನಾನು ಈ ತರ ಡಿಫೈನ್ ಮಾಡ್ಕೊಂಡೆ. ಸೊ ಕ್ಲಾಸ್ ಡೆಫಿನೇಷನ್ ಏನೋ ಮುಗೀತು, ಕರೆಕ್ಟಾ. ಇವಾಗ ಅವ್ರು ನೆಕ್ಸ್ಟ್ ಪಾರ್ಟ್ ಅವ್ರು ಕೇಳಿರೋದು ನನಗೇನೋ ಒಂದು ಫಂಕ್ಷನ್ ಬರೀರಿ ಅಂತ. ನಾವು ಐ ವಿಲ್ ರೈಟ್ ದ ಫಂಕ್ಷನ್ ಟು ಸಮ್ ದ ಕಾಂಪ್ಲೆಕ್ಸ್ ನಂಬರ್ಸ್. ಇಲ್ಲಿ ಎಷ್ಟು ನಂಬರ್ಸ್ನ ನಾನು ತಗೋಬೇಕು ಅನ್ನೋದು ಯೂಸರ್ ಕೊಡ್ತಾನೆ. ಸೊ ಇದು ನನ್ನ ಮೆಥಡ್ ಬಂದಾಗ ನಾನು ಅದನ್ನ ಇನ್ವೋಕ್ ಮಾಡ್ತೀನಿ. ಬಟ್ ದಿಸ್ ಎಕ್ಸ್ಪೆಕ್ಟ್ಸ್ ಎನ್ ಆಸ್ ಅ ನಂಬರ್. ಫಸ್ಟ್ ಟೋಟಲ್ ಇಸ್ ಈಕ್ವಲ್ ಟು ಏನ್ ರಿಟರ್ನ್ ಮಾಡುತ್ತದೋ ಒಂದು ಕಾಂಪ್ಲೆಕ್ಸ್ ನಂಬರ್ನ ರಿಟರ್ನ್ ಮಾಡುತ್ತೆ. ಸೊ ನಾನು ನೆಕ್ಸ್ಟ್ ಟೋಟಲ್ ಇಸ್ಕೊಂಡು ಕಾಂಪ್ಲೆಕ್ಸ್ ಅಂತ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ದೀನಿ ಅಂದ್ರೆ ಇಟ್ ವಿಲ್ ಕ್ರಿಯೇಟ್ ವಾಟ್, ಇಟ್ ವಿಲ್ ಕಮ್ ಹಿಯರ್. ಐ ಹ್ಯಾವ್ ನಾಟ್ ಪಾಸ್ಡ್ ಎನಿಥಿಂಗ್. ಅವಾಗ ಬೈ ಡಿಫಾಲ್ಟ್ 0 ತಗೊಳುತ್ತೆ. ಅವಾಗ ರಿಯಲ್ ವ್ಯಾಲ್ಯೂನು 0 ಇರುತ್ತೆ, ಇಮ್ಯಾಜಿನರಿ ವ್ಯಾಲ್ಯೂನು 0 ಇರುತ್ತೆ. ಸೊ ಬೈ ಡಿಫಾಲ್ಟ್ ಐ ಆಮ್ ಟೆಲಿಂಗ್ ವಾಸ್ ಇಲ್ಲಿ ಇಟ್ ಈಸ್ 0 + 0i ಅನ್ನೋ ನಂಬರ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೀನಿ ಅಂತ ಆಯ್ತು. ನೆಕ್ಸ್ಟ್ ಅವನು ಎನ್ ಯೂಸರ್ ಇಂದ ತಗೊಂಡ್ಮೇಲೆ ಅಷ್ಟು ಸಲ ನಾನು ಐಟರೇಟ್ ಮಾಡ್ತಾ ಹೋಗ್ಬೇಕು. ಸೊ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಪಾಸ್ ಹಿಯರ್, ಐ ವಿಲ್ ಫಸ್ಟ್ ರೈಟ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್. ನಾನು ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಅವಾಗ ಈಸಿ ಆಗ್ತಾ ಹೋಗುತ್ತೆ. ಫಂಕ್ಷನ್ ಇನ್ವೊಕೇಶನ್ ಅಲ್ಲಿ ಈ ಮೇನ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂತ ಫಸ್ಟ್ ಬರ್ಬೋಣ, ಅವಾಗ ಮತ್ತೆ ಇಲ್ಲಿ ಬಂದು ಫಂಕ್ಷನ್ ನ ಬಿಲ್ಡ್ ಮಾಡಕ್ಕೆ ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಎನ್ ಅನ್ನೋ ನಂಬರ್ನ ನಾನು ಯೂಸರ್ ಇಂದ ತೊಗೊಂಡಿದ್ದ ಅಷ್ಟೇ ಟೈಪ್ ಕ್ಯಾಸ್ಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಐ ನೀಡ್ ಇಟ್ ಆಸ್ ಎ ಇಂಟಿಜರ್ ಅಥವಾ ನಂಬರ್ ಆಗಿ ಬೇಕಾಗಿರೋದ್ರಿಂದ.
ಎಂಟರ್ ದ ನಂಬರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಇಲ್ಲಿ ಅವನೇ ಕೊಟ್ಟಿರೋದು n ಗ್ರೇಟರ್ ದನ್ ಈಕ್ವಲ್ ಟು 2 ಇರಬೇಕು ಅಂತ ಯೂಸರ್ನ ಪ್ರಾಂಪ್ಟ್ ಮಾಡೋಣ. ಬಟ್ ಯೂಸರ್ ಅದೇ ಕೊಡ್ತಾನೆ ಅಂತ ಹೇಳಕ್ಕಾಗಲ್ಲ. ಅವ್ನು ಮತ್ತೆ 1 ಅಂತ ಕೊಡ್ಬೋದಲ್ವಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಚೆಕ್ ಹಾಕೊಂತೀನಿ, n ನಿಜವಾಗ್ಲೂ ಅವ್ನು ಗ್ರೇಟರ್ ದನ್ ಈಕ್ವಲ್ ಟು 2ನೇ ಕೊಟ್ಟಿಯಾನ ಅಂತ. ಕೊಟ್ಟಿದ್ರೆ ವೆಲ್ ಅಂಡ್ ಗುಡ್, ಇದೇನ್ ಬರೀಬೇಕು ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ವಿಲ್ ಕಮ್ ಹಿಯರ್ ಅಂಡ್ ರೈಟ್ ಎಲ್ಸ್, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೋಣ ಫಸ್ಟ್ ಎರರ್ ಎಕ್ಸೆಪ್ಷನ್ಗೆ. ಪ್ಲೀಸ್ ಎಂಟರ್ ಎ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಅಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಇವಾಗ ಒಂದು ಕರೆಕ್ಟ್ ಆಗಿ 2 ಗಿಂತ ಜಾಸ್ತಿ ಕೊಟ್ಟಿನ ಅಂದ್ರೆ ನಾವೇನ್ ಮಾಡಬೇಕು, ರಿಸಲ್ಟ್ ನ ಒಂದು ವೇರಿಯಬಲ್ ತಗೊಂಡು ಸಮ್ ಅಂಡರ್ ಸ್ಕೋರ್ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ n ವ್ಯಾಲ್ಯೂನ ನಾವು ಪಾಸ್ ಮಾಡೋಣ. ಇವಾಗ ಇಲ್ಲಿ ಇನ್ವೊಕೇಶನ್ ಬರ್ತದೆ. ಇವಾಗ ಇಲ್ಲಿ ನಂಬರ್ 3 ಅಂತ ಕೊಟ್ಟಿನ ಅಂದ್ರೆ 3 ಕಾಂಪ್ಲೆಕ್ಸ್ ನಂಬರ್ ಕೊಡ್ತಾನೆ ಈ ತರ. ಇವಾಗ ನಾನು ಇದನ್ನ ಕ್ಯಾಪ್ಚರ್ ಮಾಡ್ತಾ ಹೋಗ್ಬೇಕು, ರಿಯಲ್ ಪಾರ್ಟ್ ಯಾವುದು, ಇಮ್ಯಾಜಿನರಿ ಪಾರ್ಟ್ ಯಾವುದು. ಮತ್ತೆ ಯೂಸರ್ ಎಷ್ಟು ನಂಬರ್ಸ್ ಅನ್ನೋದು ಮಾತ್ರ ಹೇಳ್ಕೊಡ್ತಾನೆ. ಆ ನಂಬರ್ಸ್ ಏನು ಅನ್ನೋದು ಕೂಡ ನನಗೆ ಬೇಕಲ್ವಾ? ಅವ್ನಿಗೆ ಡೈರೆಕ್ಟ್ ಆಗಿ ಕೊಟ್ಟರೆ ಮತ್ತೆ ಸ್ಪ್ಲಿಟ್ ಮಾಡಿ ಮಾಡೋದೆಲ್ಲ ಕಷ್ಟ. ಸೊ ಐ ವಿಲ್ ಡೂ ಇಟ್ ಲೈಕ್ ಸಪರೇಟ್ ಆಗಿ ಕೊಡಪ್ಪ ವ್ಯಾಲ್ಯೂಸ್ ಏನು ಅಂತ ನಾನು ಕೇಳ್ತೇನೆ, ಜಸ್ಟ್ ಟು ಮೇಕ್ ಇಟ್ ಈಸಿ. ಅಥವಾ ನೀವು ಕಾಂಪ್ಲಿಕೇಟೆಡ್ ಆಗಿ ಮಾಡ್ತೀನಿ ಸರ್, ಇನ್ನ ರೋಬೋಸ್ಟ್ ಆಗಿರಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದ್ರೆ ನೀವು ಒಟ್ಟಿಗೆ ಯೂಸರ್ ಇಂದ ತಗೋಬಹುದು ಕಾಂಪ್ಲೆಕ್ಸ್ ನಂಬರ್, ಮತ್ತೆ ಅದನ್ನ ಸ್ಪ್ಲಿಟ್ ಮಾಡಬೇಕು, ಸ್ಟ್ರಿಂಗ್ ಫಂಕ್ಷನಾಲಿಟೀಸ್ ಯೂಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡಿ ದೆನ್ ಯು ಕ್ಯಾನ್ ಪಾಪ್ಯುಲೇಟ್ ಆಸ್ ವೆಲ್. ಫಾರ್ ಇಟ್ ನಾವು ನಾನು ಇಲ್ಲೊಂದು ಈಸಿಯರ್ ಅಪ್ರೋಚ್ ನ ತಗೊಂತಾ ಇದೀನಿ. ಸೊ ಇಲ್ಲಿ ಪಾಸ್ ಆಗಿದ್ದು ಇಲ್ಲಿ ಬಂತು. ಇಲ್ಲಿ 3 ಅಂತ ಕೊಟ್ಟಿಯಾನೆ. ಸೊ ಇಲ್ಲಿ ಫಸ್ಟ್ ಟೈಮ್ ಬಂದಾಗ 3 ಅನ್ನೋ ಒಂದು ವ್ಯಾಲ್ಯೂ ತಗೊಂಡು ಇಲ್ಲಿ ಬರುತ್ತೆ. ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ 0 + 0 + 0 i. ಇಲ್ಲಿ ನಾನು ಕೇಳಬೇಕಾದ್ರೆ ಯೂಸರ್ನ ಏನು, ಫಸ್ಟ್ ನಂಬರ್ ರಿಯಲ್ ಪಾರ್ಟ್ ಕೊಡು, ಸೆಕೆಂಡ್ ನಂಬರ್ ರಿಯಲ್ ಪಾರ್ಟ್ ಕೊಡು. ಈ ತರ ಎಷ್ಟು ನಂಬರ್ ಕೇಳಬೇಕು, ನಾನು 3 ಸಲ ಕೇಳಬೇಕಲ್ಲ. ಸೊ ಫಾರ್ ಐ ಇನ್ ದ ರೇಂಜ್ ಆಫ್ n, ಅಲ್ಲಿ ಎಷ್ಟು ನಂಬರ್ ಕೊಟ್ಟಿದ್ರೆ ಅಷ್ಟಲ್ಲಿ ನಾನು ಕೇಳಬೇಕು. ಸೊ ಅದಕ್ಕೆ ನಾನು ಐಟಿರೇಟ್ ಮಾಡ್ತೀನಿ. ಫಸ್ಟ್ ನಂಬರ್ ನಂಗೆ ಯಾವ್ದು ಬೇಕು, ರಿಯಲ್. ಸೊ ಇಂಟಿಜರ್ ಆಫ್ ಇನ್ಪುಟ್. ಓಕೆ, ಇಲ್ಲಿ ಮತ್ತೆ ನಾನೇನು ಕೇಳ್ತೀನಿ ಯೂಸರ್ನ, ಪ್ಲೀಸ್ ಎಂಟರ್ ದ ರಿಯಲ್ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್. ಪ್ಲೀಸ್ ಎಂಟರ್ ದ ರಿಯಲ್ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಏನಿದು ಫಸ್ಟ್ ನಂಬರ್ ಎಂಟರ್ ಮಾಡಬೇಕಾದ್ರಿಂದ ನಾನು ಐ ಅಂತ ಕೊಡ್ತೀನಿ. ಬಟ್ ಇದು ಐ 0 ಇಂದ ಶುರು ಆಗುತ್ತೆ, ಯೂಸರ್ ಕನ್ಫ್ಯೂಸ್ ಆಗುತ್ತೆ, i+1 ಅಂತ ಕೊಡ್ತೀನಿ. ಇದು ಕೊಟ್ಟೆ. ನೆಕ್ಸ್ಟ್ ಸಿಮಿಲರ್ ಆಗಿ ಇಮ್ಯಾಜಿನರಿ ಡಿಟೋ ಸೇಮ್ ಇದೇ ತರ ಕೊಡ್ತಾನೆ. ಐಗೆ ಎಲ್ಲ ಮತ್ತೆ ಕೊಡೋದು ಬೇಡ ಅವನು. ಸೊ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಇಮ್ಯಾಜಿನರಿ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ i+1. ಸೊ ಇಲ್ಲಿ ಫಸ್ಟ್ ನಂಬರ್ ಎಂಟರ್ ಮಾಡಿದ್ಮೇಲೆ ಮತ್ತೆ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕೊಂಡ್ಬಿಡ್ತೀನಿ, ಜಸ್ಟ್ ಟು ಸೆಗ್ರಿಗೇಟ್ ಥಿಂಗ್ಸ್. ಅವಾಗ ನಿಮಗೆ ಪ್ರಿಂಟ್ ಆದಾಗ ಕ್ಲೀನಾಗಿ ಕಾಣಿಸುತ್ತೆ. ಇದು ಫಸ್ಟ್ ಸ್ಟೇಟ್ಮೆಂಟು. ಎಲ್ಲ ಸ್ಟೇಟ್ಮೆಂಟ್ಸ್ ನಡುವೆ ಎಲ್ಲ ಇದು ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬಿಟ್ರೆ ಕ್ಲಾರಿಟಿ ಸಿಗುತ್ತೆ. ಇಲ್ಲ ನೀವು ಎರಡು ಕಡೆ ಹಾಕೊಂಡ್ರು ವಾಸಿನೇ, ಸೊ ದಟ್ ಯು ಗೆಟ್ ಎ ಕ್ಲಿಯರ್ ಕ್ಲಾರಿಟಿ ಈ ನಂಬರ್ಸ್ ಇಲ್ಲಿ ಪ್ರಿಂಟ್ ಆಗ್ತದೆ ಅಂತ. ಸೊ ಫಸ್ಟ್ ನಂಬರ್ ಅವ್ನು ಎಂಟರ್ ಮಾಡಲ್ಲ, ಮತ್ತೆ ಹೋಗುತ್ತೆ ಸೆಕೆಂಡ್ ನಂಬರ್ ಎಂಟರ್ ಮಾಡಲ್ಲ, ಥರ್ಡ್ ನಂಬರ್. ಬಟ್ ಫಸ್ಟ್ ನಂಬರ್ ಎಂಟರ್ ಮಾಡಿ ಇದನ್ನ ಐಟರೇಟ್ ಮಾಡ್ತಾರೆ, ವೇಸ್ಟ್. ನಾವು ಇಲ್ಲಿ ಕ್ಲಾಸ್ ಕ್ರಿಯೇಟ್ ಮಾಡಿರೋ ಉದ್ದೇಶನೇ ನಂಬರ್ಸ್ ಆಡ್ ಆಗಲಿ ಅಂತ. ಸೊ ನಾನು ಇಲ್ಲೇನು ಮಾಡ್ತೀನಿ, ಕಾಂಪ್ಲೆಕ್ಸ್ ನಂಬರ್ ಫೈನಲ್ ನಂಬರ್ ಅವ್ನು ಕೇಳಿರೋ ಕ್ವಶನ್ ನೋಡಿದೆ, ಅಂಡ್ ರಿಟರ್ನ್ ಎ ನ್ಯೂ ಕಾಂಪ್ಲೆಕ್ಸ್ ನಂಬರ್ ವಿತ್ ಅಡಿಷನ್ ಆಫ್ 2 ಕಾಂಪ್ಲೆಕ್ಸ್. ಮತ್ತೆ ಆಲ್ರೆಡಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆ, ಯಾವುದು 0 + 0i, ಮತ್ತೆ ಅವನು ಎಂಟರ್ ಮಾಡಿರುವಂತ ಒಂದು ನಂಬರ್. ದಿಸ್ ಇಸ್ ವಾಟ್ ವಿ ಹ್ಯಾವ್ ಇನಿಷಿಯಲೈಸ್ ಅಲ್ವಾ? ಸೊ ಕಾಂಪ್ಲೆಕ್ಸ್ ನಂಬರ್ ಇಸ್ ಈಕ್ವಲ್ ಟು, ಇವಾಗ ಒಂದು ಆಬ್ಜೆಕ್ಟ್ ನಾನು ಕ್ರಿಯೇಟ್ ಮಾಡ್ತೀನಿ ಕಾಂಪ್ಲೆಕ್ಸ್ ಅಂತ. ಕಾಂಪ್ಲೆಕ್ಸ್ ಇಲ್ಲಿ ಐ ಆಮ್ ಪಾಸಿಂಗ್ ರಿಯಲ್ ಇಮ್ಯಾಜಿನರಿ. ಅವಾಗ ಏನಾಗುತ್ತೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಯೂಸರ್ 2 + 3i ನ ಏನೇನು ಮಾಡ್ತಾನೆ, 2 ಅಂತ ಕೊಟ್ಟಿರ್ತಾನೆ, 3 ಅಂತ ಕೊಟ್ಟಿರ್ತಾನೆ. ಈ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದ ತಕ್ಷಣ ಇಲ್ಲಿಗೆ ಬರುತ್ತೆ, ಇಟ್ ಸೆಲ್ಫ್ ರಿಯಲ್ ಓವರ್ ರೈಟ್ ಆಗುತ್ತೆ 0 0 ಇಲ್ಲ, ಯಾಕಂದ್ರೆ ಯೂಸರ್ ಇಸ್ ಪಾಸಿಂಗ್ ಎಕ್ಸ್ಪ್ಲಿಸಿಟ್ಲಿ 2 and 3 ಅಂತ. ಅವಾಗ ಇಲ್ಲೆಲ್ಲ 2 ಮತ್ತು 3 ಅಸೈನ್ ಆಗುತ್ತೆ. ನಂತರ ಆಡ್ ಮೆಥಡ್ ರನ್ ಆಗಿ ಟೋಟಲ್ ನಮಗೆ ಬರ್ತಾ ಹೋಗುತ್ತೆ. ಸೊ ಇದು ಆಬ್ಜೆಕ್ಟ್ ನಮಗೆ ಕ್ರಿಯೇಟ್ ಆಯಿತು. ಸೊ ನಮಗೆ ಟೋಟಲ್ ಬೇಕಾಗಿದ್ದಾಗ ಟೋಟಲ್ ಇಸ್ ಈಕ್ವಲ್ ಟು, ಇದು ಐಟಿರೇಟ್ ಆಗ್ತಾನೆ ಇರಬೇಕಲ್ವಾ? ಸೊ ಪ್ಲಸ್ ಈಕ್ವಲ್ ಟು ಕಾಂಪ್ಲೆಕ್ಸ್ ಅಂಡರ್ಸ್ಕೋರ್ ನಂಬರ್. ಸೊ ಏನಿತ್ತು ಅದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಫೈನಲ್ ಆಗಿ ಐ ನೀಡ್ ಟು ರಿಟರ್ನ್ ಟೋಟಲ್. ಈ ರಿಟರ್ನ್ ಟೋಟಲ್ನ ಫಾರ್ ಲೂಪ್ ಇಂದ ನಾನು ಆಚೆ ಮಾಡಿದ್ರೆ ಸಾಕಾಗಿದೆ. ಇದೇ ಫಂಕ್ಷನ್ ಕೊಡ್ತೀನಿ ನೋಡಿ. ಫಸ್ಟ್ ಈ ಕಾಂಪ್ಲೆಕ್ಸ್ ಆಬ್ಜೆಕ್ಟ್ 0 + 0 ಆಗಿತ್ತು, ಇಲ್ಲಿ ಆಡ್ ಆಯಿತು. ಇದು ಮತ್ತೆ ಕೂತ್ಕೊಂಡಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 2 + 3i ಇದೆ, 2 + 0 2ನೇ, 3 + 0 3ನೇ. ಸೊ ಫಸ್ಟ್ ಆಬ್ಜೆಕ್ಟ್ 2 + 3i ಅಂತ ರೀಪ್ಲೇಸ್ ಆಗುತ್ತೆ ಇಲ್ಲಿ. ದಿಸ್ ಬಿಕಮ್ಸ್ 2 + 3i ಆಫ್ಟರ್ ಫಸ್ಟ್ ರನ್ ಅಲ್ವಾ? ಆಮೇಲೆ ಈ ಫಸ್ಟ್ ರನ್ ಆದ್ಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಎಂಟರ್ ಮಾಡುವಾಗ ಏನು ಮಾಡ್ತಾನೆ, 1 + 4i ಅಂದ್ರೆ 1 ಮತ್ತೆ 4 ಕೊಡ್ತಾನೆ. ಅವಾಗ ಇಲ್ಲೇನಾಗಿರುತ್ತೆ, ಇದು ಆಲ್ರೆಡಿ 2 + 3 ಇಂದ 1 ವಿಲ್ ಬಿ ಆಡೆಡ್ ವಿತ್ 2, 4 ವಿಲ್ ಬಿ ಆಡೆಡ್ ವಿತ್ 3. ಆ ಥರ ಆಡ್ ಆಗ್ಬಿಟ್ಟು ನನಗೆ ಹೊಸ ಆಬ್ಜೆಕ್ಟ್ ವಾಪಸ್ ಬರುತ್ತೆ. ಸೊ ಈ ತರ ಎಷ್ಟು ನಂಬರ್ಸ್ ಕೊಟ್ಟಿರ್ತಾನೆ ಅಷ್ಟು ನಂಬರ್ಸ್ ಮೇಲೆ ಇಟ್ ವಿಲ್ ಬಿ ಕೆಪ್ಟ್ ಆನ್ ಆಡಿಂಗ್. ಸೊ ಇದನ್ನೊಂದ್ಸಲಿ ರನ್ ಮಾಡಿಬಿಟ್ಟೆ ನೋಡೋಣ. ಲೆಟ್ ಮೀ ರನ್ ದಿಸ್. ಫಸ್ಟ್ ಪಾಸಿಟಿವ್ ಸಿನಾರಿಯೋನೇ ಕೊಡ್ತೀನಿ, 3. ನೋಡಿ ಇಲ್ಲಿ ಕ್ಲೀನಾಗಿ ಡಿವಿಷನ್ ಆಯಿತು. ಪ್ಲೀಸ್ ಎಂಟರ್ ದ ರಿಯಲ್ ಪಾರ್ಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ 1. ನಾನು ಇದೇ ಎಕ್ಸಾಂಪಲ್ ಕೊಡ್ತೇನೆ. 2 ಇಲ್ಲಿ ಇಮ್ಯಾಜಿನರಿ ನಂಬರ್ 1 3. ಸೊ ಫಸ್ಟ್ ನಂಬರ್ ಎಂಟರ್ ಮಾಡಾಯಿತು, ಸೆಕೆಂಡ್ ನಂಬರ್ 1 4, ಮತ್ತೆ ಡಿವಿಷನ್ ಬಂತು 5 -2, ಯಾಕಂದ್ರೆ ಇದು ಕಾಂಪ್ಲೆಕ್ಸ್ ನಂಬರ್. ಫಿನಿಶ್ ವಿತ್ ಎಕ್ಸಿಟ್. ಓಕೆ, ನಾನು ಎಲ್ಲೂ ರಿಸಲ್ಟ್ನ ಪ್ರಿಂಟ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ರಿಸಲ್ಟ್ನ ಪ್ರಿಂಟ್ ಮಾಡುವಂಥ ಮೆಥಡ್ ಎಲ್ಲೋ ಮಿಸ್ ಆಗಿದೆಯಲ್ಲ. ಇಲ್ಲಿ ರಿಸಲ್ಟ್ನ ನಾನು ಪ್ರಿಂಟ್ ಮಾಡಬೇಕಾಯಿತು. ಸೊ ಲೆಟ್ ಮೀ ಪ್ರಿಂಟ್ ಇಟ್. ಪ್ರಿಂಟ್ ಸಮ್ ಆಫ್ ಎಷ್ಟು ನಂಬರ್ಸ್ ಕೊಟ್ಟಿನ n ಕಾಂಪ್ಲೆಕ್ಸ್ ನಂಬರ್ಸ್ ಈಸ್ ಅಂತ ಹಾಕ್ಬಿಟ್ಟು ಆಲ್ ಐ ನೀಡ್ ಟು ಡೂ ಇಸ್ ಕಾಲ್ ದಟ್ ರಿಸಲ್ಟ್ನ ಕಾಲ್ ಮಾಡ್ತೀನಿ. ಸೊ ಮತ್ತೆ ಇದನ್ನೇ ಒಂದ್ಸಲಿ ರನ್ ಮಾಡೋಣ. ಮೇಲೆ ಹೋಗ್ತೀನಿ ಎಕ್ಸಾಂಪಲ್ಗೆ. 3 ನಂಬರ್ಸ್ 2 3 1 4 5 -2. ಸಿ ಸಮ್ ಆಫ್ 3 ಕಾಂಪ್ಲೆಕ್ಸ್ ನಂಬರ್ಸ್ ಇಸ್ 8 + 5i ಅಂತ. ಕರೆಕ್ಟ್ ನೋಡೋಣ ಆನ್ಸರು. ಫಸ್ಟ್ ಎಲ್ಲ ರಿಯಲ್ ಮಾಡಿ. 2 + 1 3, 3 + 5 8. ಸೊ ಇದು ಕರೆಕ್ಟಾಗಿ ಬಂದಿದೆ. 3 + 4 7, 7 - 2 5. ಸೊ ಪ್ಲಸ್ 5i ನಾವು ಮಾಡಿರೋದು ಕರೆಕ್ಟ್ ಆಗಿದೆ. ಸೊ ಪಾಸಿಟಿವ್ ಸಿನಾರಿಯೋ ಕರೆಕ್ಟಾಗಿ ವರ್ಕ್ ಆಗ್ತದೆ. ಇವಾಗ ಇಲ್ಲಿ ಕೊಟ್ಟಿರೋ ಥರ ನೆಗೆಟಿವ್ ಸಿನಾರಿಯೋ ಒಂದ್ಸಲಿ ಟೆಸ್ಟ್ ಮಾಡೋಣ. ನಂಬರ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ನಾನು 1 ಅಂತ ಕೊಡ್ತೀನಿ.
ಸೊ ಅವಾಗ ಎರರ್ ಬಂತು ನೋಡಿ, ಪ್ಲೀಸ್ ಎಂಟರ್ ಅ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಸೊ ಇವ್ರು ಕೇಳಿರುವಂಥ ಆಬ್ಜೆಕ್ಟಿವ್ನ ನಮ್ಮ ಫಂಕ್ಷನ್ ಮೀಟ್ ಮಾಡ್ತಾ ಇದೆ. ಈ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ತರ ಹೆಚ್ಚೆಚ್ಚು ವಿಡಿಯೋ ಟ್ಯುಟೋರಿಯಲ್ಸ್ಗೋಸ್ಕರ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.